ಮೂಡ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಸಲ್ಲಿಸಿರುವಂತ ರಿಟ್ ಅರ್ಜಿಯ ವಿಚಾರಣೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಆರಂಭ ಆಗೋದಕ್ಕಿದೆ. ಅದರ ಕ್ಷಣದ ಡೀಟೇಲ್ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚಿತವಾಗಿ ಇತರೆ ಪ್ರಕರಣಗಳನ್ನ ಕೂಡ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ ಅಂತ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನ ಒತ್ತಾಯಿಸಿದ್ದಾರೆ. ಅಂದ್ರೆ ಅವರು ಕೇಳ್ತಾ ಇರೋದು ಒಂದು 4 ಕೇಸು. ಅದು ಶಶಿಕಲಾ ಜೊಲ್ಲೆ, ನಿರಾಣಿ, ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ. ಬಟ್ ಕಾಂಗ್ರೆಸ್ ನಾಯಕರಿಗೆ ರಾಜ್ಯಪಾಲ ಗೆಹ್ಲೋಟ್ ಕೌಂಟರ್ ಕೊಟ್ಟಿದ್ದಾರೆ. 4 ಪ್ರಕರಣವನ್ನ ಪ್ರಾಸಿಕ್ಯೂಷನ್ಗೆ ಒಪ್ಪಿಸೋದಕ್ಕೆ ಕಾಂಗ್ರೆಸ್ನವರು ಆಗ್ರಹಿಸಿದ್ರೆ ನನ್ನ ಬಳಿ ಒಟ್ಟು 4 ಪ್ರಕರಣಗಳ ಫೈಲುಗಳು ಇಲ್ಲ ಅಂತ ಗವರ್ನರ್ ಹೇಳಿದ್ದಾರೆ. ಎಲ್ಲಾ 4 ಫೈಲ್ಗಳನ್ನ ಕೂಡ ನಾನು ಕ್ಲಾರಿಫಿಕೇಶನ್ಗೋಸ್ಕರ ಕಳಿಸಿದ್ದೀನಿ. 2 ಹೊಸ ಪ್ರಕರಣಗಳು ಬಂದಿದೆ, ಅದನ್ನೂ ಕಳಿಸ್ತೀನಿ ಕ್ಲಾರಿಫಿಕೇಶನ್ಗೆ ಅಂತ ರಾಜ್ಯಪಾಲರು ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಹೊಸದು ಬಂದಿರೋದು ಯಾವುದು ಗೊತ್ತಾ? ಅದು ಒಂದು MB ಪಾಟೀಲ್ ವಿರುದ್ಧ, ಮತ್ತೊಂದು ಪ್ರಿಯಾಂಕ್ ಖರ್ಗೆ ವಿರುದ್ಧ. ಸೊ ಅದನ್ನು ಸೇರಿಸಿ ಕೊಡ್ತೀನಿ ನಾನು ಕ್ಲಾರಿಫಿಕೇಶನ್ಗೆ ಅಂತ ಗವರ್ನರ್ ಹೇಳಿದ್ದಾರೆ. ಸೊ ನಾನು ನನ್ನ ಬಳಿ ಯಾವ ಫೈಲು ಕೂಡ ಪೆಂಡಿಂಗ್ ಇಲ್ಲ, ಕ್ಲಾರಿಫಿಕೇಶನ್ಗೋಸ್ಕರ ಕಳಿಸಿದ್ದೀನಿ. ಹೊಸದಾಗಿ 2 ಬಂದಿದೆ, ಅದನ್ನ ಕೂಡ ನಾನು ಕ್ಲಾರಿಫಿಕೇಶನ್ ಕಳಿಸ್ಕೊಡ್ತೀನಿ ಅಂತ ರಾಜ್ಯಪಾಲರು ಹೇಳೋ ಮುಖಾಂತರ ಒತ್ತಾಯ ಮಾಡೋದಕ್ಕೆ ಹೋಗಿದ್ರು ಇವರು. ಅಂದ್ರೆ ಬಿಜೆಪಿ ಮತ್ತು JDS ಅನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ. ಬಟ್ ಇವರೇ ಇಕ್ಕಟ್ಟಿಗೆ ಸಿಲುಕುವಂತ ಸಾಧ್ಯತೆಗಳಲ್ಲಿ ಕಾಣ್ತಾ ಇದೆ. ಹೊಸದಾಗಿ ಬಂದಿರುವಂತ 2 ಫೈಲು ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಿಸಿದಂತ ಫೈಲು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇರಿ ರಾಜ್ಯಪಾಲರ ಬಳಿಗೆ ದೂರು ಹೋಗಿದೆ, ಅದನ್ನು ಸೇರಿಸಿ ಕ್ಲಾರಿಫಿಕೇಶನ್ ಕಳಿಸ್ಕೊಟ್ಟಿದ್ದೀನಿ ಅಂತ ರಾಜ್ಯಪಾಲರು ಹೇಳೋ ಮುಖಾಂತರ ರಾಜ್ಯಪಾಲರ ಮೇಲೆ ಒತ್ತಡ ಹಾಕೋದಕ್ಕೆ ಹೋದಂತ ಕಾಂಗ್ರೆಸ್ನ ನಾಯಕರಿಗೆ ಈಗ ಸ್ವತಃ ಒತ್ತಡ ಸೃಷ್ಟಿಯಾಗುವಂತ ಸಾಧ್ಯತೆ ಕಾಣ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ರಾಜ್ಯಪಾಲರ ಮೇಲೆ ಒತ್ತಡ ಹಾಕೋದು ಕಾಂಗ್ರೆಸ್ನವರ ಕಾರ್ಯತಂತ್ರ ಆಗಿತ್ತು. ಈಗ ಕಾಂಗ್ರೆಸ್ಸೇ ಒತ್ತಡಕ್ಕೆ ಸಿಲುಕತ್ತಾ ಅಂತ ಹೊಸದಾಗಿ 2 ಇದೆ, ಅದನ್ನು ಕಳಿಸ್ತೀನಿ ಕ್ಲಾರಿಫಿಕೇಶನ್ಗೆ ಅಂತ ರಾಜ್ಯಪಾಲರು ಹೇಳಿರೋದ್ರಿಂದ ಖಂಡಿತವಾಗಿ ರಕ್ಷತ್, ಇವತ್ತು ರಾಜಭವನ್ ಚಲೋಗೆ ಏನು ಕಾಂಗ್ರೆಸ್ ನಾಯಕರು ರಾಜಭವನ್ಗೆ ಚಲೋಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದಂತ ಕಾಂಗ್ರೆಸ್ ನಿಯೋಗಕ್ಕೆ ರಾಜ್ಯಪಾಲರೇ ಸ್ವತಃ ಕೌಂಟರ್ ಅನ್ನ ನೀಡಿದ್ದಾರೆ. ಅಂದ್ರೆ ಪ್ರತಿಪಕ್ಷಗಳ ನಾಯಕರ ವಿರುದ್ಧ ಇರ್ತಕ್ಕಂಥ ಫೈಲ್ಗಳನ್ನ ತಾವು ಕನ್ಸಿಡರ್ ಮಾಡಬೇಕು, ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಎಂಬತಕ್ಕಂಥ ಒತ್ತಾಯವನ್ನ ಏನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ನನ್ನ ಹತ್ರ ಯಾವುದೇ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಫೈಲ್ಗಳಿಲ್ಲ, ಅವೆಲ್ಲವನ್ನು ಕೂಡ ಡಿಸ್ಪೋಸ್ ಮಾಡಲಾಗಿದೆ ಎಂಬತಕ್ಕಂಥ ಹೇಳಿಕೆಯನ್ನ ರಾಜ್ಯಪಾಲರು ಕಾಂಗ್ರೆಸ್ ನಾಯಕರ ನಿಯೋಗಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಈಗ 2 ಹೊಸ ಅರ್ಜಿಗಳು ಬಂದಿದ್ದಾವೆ. ಅಂದ್ರೆ ಅದು ಸರ್ಕಾರದ ವಿರುದ್ಧ, ಅದರಲ್ಲೂ ಸಚಿವರ ವಿರುದ್ಧ ಬಂದಿರತಕ್ಕಂತ ಅರ್ಜಿಗಳ ವಿಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಏನು ರಾಜ್ಯಪಾಲರ ವಿರುದ್ಧ ಏನು ಒತ್ತಡದ ಕಾರ್ಯಕ್ಕೆ ಏನು ಕಾಂಗ್ರೆಸ್ ನಾಯಕರು ಮುಂದಾಗಿದ್ರು, ಅದಕ್ಕೆ ಕೌಂಟರ್ ಅನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ KIDB ಭೂಮಿ ನೀಡಿರ್ತಕ್ಕಂಥ ವಿಚಾರ ಕುರಿತಂತೆ MB ಪಾಟೀಲ್ ಅವರ ವಿರುದ್ಧನೂ ಕೂಡ ಏನು ಹೇಳಿಕೆಗಳು ಕೇಳಿ ಬಂದಿದ್ದು ಈ ವಿಚಾರ, ಮತ್ತೆ ಖರ್ಗೆ ಟ್ರಸ್ಟ್ಗೆ ಭೂಮಿ ನೀಡಿರ್ತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಪ್ರತಿಪಕ್ಷ ನಾಯಕರುಗಳು ಈ ವಿಚಾರ ಕುರಿತಂತೆ ಮಾತನಾಡಿದ್ರು. ಸದ್ಯ ಈ 2 ವಿಚಾರಗಳ ಕುರಿತಂತೆ ರಾಜ್ಯಪಾಲರು ಕಾಂಗ್ರೆಸ್ ನಿಯೋಗದ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದು, ಸದ್ಯ ತಾವು ಉಲ್ಲೇಖ ಮಾಡ್ತಾ ಇರುವಂತೆ ಇವತ್ತಿನ ರಾಜಭವನ್ ಚಲೋಗೆ ಚಾಲನೆ ನೀಡಿ ಏನು ಕುಮಾರಸ್ವಾಮಿ ಇರ್ಬೋದು, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ಸೇರಿದಂತೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣಗಳ ಪ್ರಾಸಿಕ್ಯೂಷನ್ಗೆ ತಾವು ಅನುಮತಿ ನೀಡಬೇಕು ಎಂಬತಕ್ಕಂಥ ಆಗ್ರಹ ಏನ್ ಮಾಡ್ತಾ ಇದ್ದೀರಿ, ಆ ರೀತಿಯ ಫೈಲ್ಗಳು ಸದ್ಯ ನನ್ನ ಮುಂದೆ ಇಲ್ಲ, ಅವೆಲ್ಲಾನು ಕೂಡ ಕ್ಲಾರಿಫಿಕೇಶನ್ಗಾಗಿ ರವಾನೆ ಮಾಡಲಾಗಿದೆ. ಅದರಂತೆ ಈ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ಪ್ರಭಾವಿ ಮಂತ್ರಿಗಳಿದ್ರು, ಇವ್ರ ವಿರುದ್ಧನೂ ಕೂಡ ಅಲಿಗೇಷನ್ ಬಂದಿತ್ತು. ಆ ಪ್ರಕರಣಗಳನ್ನು ಕುರಿತಂತೆ ಈಗ ಕ್ಲಾರಿಫಿಕೇಶನ್ಗೆ ಕಳಿಸ್ಕೊಡ್ತಾ ಇದ್ದೀನಿ ಅಂತಕ್ಕಂಥ ಹೇಳಿಕೆ ನೀಡಿರೋದ್ರಿಂದ ಸಹಜವಾಗಿ ಏನು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ಅಬ್ಬರಿಸ್ತಾ ಇದ್ದಾರೆ, ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ರಾಜ್ಯಪಾಲರು ಕೇಂದ್ರ ಸರ್ಕಾರ ಮತ್ತೆ ಪ್ರತಿಪಕ್ಷಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆಗಳನ್ನ ಪದೇ ಪದೇ ರಾಜ್ಯ ಕಾಂಗ್ರೆಸ್ ನಾಯಕರು ನೀಡ್ತಾ ಬಂದಿದ್ರು.
ಸದ್ಯ ಈಗ ಈ ಇಬ್ಬರು ಸಚಿವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಪ್ರಕರಣಗಳನ್ನ ಉಲ್ಲೇಖ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ನಾನು ಒತ್ತಡಕ್ಕೆ ಮಣಿಯೋದಿಲ್ಲ, ನನ್ನ ಬಳಿ ಬಂದಿರತಕ್ಕಂಥ ಫೈಲ್ಗಳ ವಿಚಾರಣೆಯನ್ನ ತ್ವರಿತವಾಗಿ ಮಾಡ್ತಾ ಇದ್ದೇನೆ, ನಾನು ಯಾವುದೇ ಫೈಲ್ಗಳನ್ನು ಕೂಡ ಉಳಿಸ್ಕೊಂಡಿಲ್ಲ ಎಂಬತಕ್ಕಂಥ ಹೇಳಿಕೆಯನ್ನ ಖುದ್ದು ಕಾಂಗ್ರೆಸ್ ನಿಯೋಗದ ನಾಯಕರುಗಳಿಗೆ ರಾಜ್ಯಪಾಲರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಸಹಜವಾಗಿ ಈಗ ರಾಜಭವನ್ ಚಲೋಗೆ ಯಾವ ರೀತಿ ಕಾಂಗ್ರೆಸ್ ನಾಯಕರು ಉತ್ಸಾಹ ತೋರಿದ್ರು, ಈಗ ಈ ರಾಜ್ಯಪಾಲರ ಹೇಳಿಕೆ ಮತ್ತೆ ಕಾಂಗ್ರೆಸ್ ನಾಯಕರ ನಿಯೋಗಕ್ಕೆ ಮನವರಿಕೆ ಮಾಡಿಕೊಟ್ಟೋದ್ರಿಂದ ಸಹಜವಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗರಕ್ಕೆ ಒಳಗಾಯ್ತಾ. ಈಗ ಸಚಿವರ ವಿರುದ್ಧ ಗುರುತರವಾದಂತ ಆರೋಪ ಕೇಳಿ ಬಂದಿರೋ ಸಲುವಾಗಿ ಈಗ ಪ್ರತಿಪಕ್ಷಗಳ ನಾಯಕರ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸ್ಗಳಿರ್ಬೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರ ಕುರಿತಂತೆ ಕೇವಲ ಆ 4 ವಿರೋಧ ಪಕ್ಷದ ನಾಯಕರುಗಳಷ್ಟೇ ಅಲ್ಲದೆ ಈ 2 ಪ್ರಕರಣಗಳನ್ನು ಕೂಡ ರಾಜ್ಯಪಾಲರು ಉಲ್ಲೇಖ ಮಾಡಿರೋದ್ರಿಂದ ಸಹಜವಾಗಿ ಈ ಪ್ರಕರಣಗಳಲ್ಲೂ ಕೂಡ ರಾಜ್ಯಪಾಲರು ಅದೇ ಮಾರ್ಗವನ್ನ, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕಾ, ಅವ್ರೇನಾದ್ರೂ ಈ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮಾಡಿದಾರ ಸಚಿವರು ಎಂಬತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಈಗ ರಾಜ್ಯಪಾಲರು ಕ್ಲಾರಿಫೈ ಕೇಳಿದೀನಿ ಎಂಬತಕ್ಕಂಥ ಹೇಳಿಕೆಯನ್ನ ಖುದ್ದು ಕಾಂಗ್ರೆಸ್ ನಿಯೋಗಕ್ಕೆ ನೀಡಿರೋದ್ರಿಂದ ಸಹಜವಾಗಿ ಒಂದ್ ಕಡೆ ಇರುಸುಮುರುಸಿನ ಜೊತೆಗೆ ಸರ್ಕಾರಕ್ಕೂ ಕೂಡ ಈಗ ರಾಜ್ಯಪಾಲರು ಕ್ಲಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರವನ್ನ ಖುದ್ದು ರಾಜ್ಯಪಾಲರೇ ಈಗ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ರಕ್ಷತ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗೆ.